ಹಲೋ ಸ್ಟೂಡೆಂಟ್ಸ್, ಹೇಗಿತ್ತು ಇವತ್ತಿನ ನಿಮ್ಮ ಮ್ಯಾಥ್ಸ್ ಕ್ವಶನ್ ಪೇಪರ್? ಐ ಥಿಂಕ್ ದ ಕ್ವಶನ್ ಪೇಪರ್ ಈಸ್ ವೆರಿ ಈಸಿ. ಎಷ್ಟೋ ನಮ್ಮ ಸ್ಟೂಡೆಂಟ್ಸ್ ತುಂಬಾ ಖುಷಿಯಾಗಿ ಎಕ್ಸಾಮ್ ಅಲ್ಲಿಂದ ಈಚೆ ಬಂದಿದ್ರೆ, ಸೊ ನಮ್ಗೆ ಅಷ್ಟು ಸಾಕು. ನಿಮಗೆ ಏನಿಸ್ತು ನಿಮ್ಮ ಮ್ಯಾಥ್ಸ್ ಕ್ವಶನ್ ಪೇಪರ್ನ ನೋಡಿದ್ಮೇಲೆ? ಅದನ್ನ ನೀವು ಈ ವಿಡಿಯೋ ಕಮೆಂಟ್ ಸೆಕ್ಷನ್ ಅಲ್ಲಿ ಆದಷ್ಟು ಬೇಗ ತಿಳಿಸಿ. ಈಸಿನೋ ಡಿಫಿಕಲ್ಟೋ ಇಲ್ಲ ಅವರೇಜ್ ಆಗಿತ್ತು ಕ್ವಶನ್ ಪೇಪರ್ ಅದನ್ನ ತಿಳಿಸಿ. ನಾನು ಆಕ್ಚುಲಿ 1 ಮಾರ್ಕ್ಸ್ ಮತ್ತೆ MCQ ಕ್ವಶನ್ಸ್ ನನ್ನ ಚಾನಲ್ ಅಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ. ಬಟ್ ಬಿಫೋರ್ 4:30 ಒಳಗೆ ಇವತ್ತು ಎಲ್ಲಾ ಕ್ವಶನ್ಸ್ಗೂ ಆನ್ಸರ್ಸ್ ನ ಅಪ್ಲೋಡ್ ಮಾಡ್ಬೇಕು ಅಂತ ಟ್ರೈ ಮಾಡಿದೆ. ಬಟ್ ಸಮಯದ ಅಭಾವದಿಂದ ನಾನು ವಿಡಿಯೋ ಮಾಡೋದಕ್ಕಾಗಿಲ್ಲ. ಸೊ ನಾವು ಇವತ್ತು ಡೈರೆಕ್ಟ್ ಆಗಿ 2 ಮಾರ್ಕ್ಸ್ ಮತ್ತೆ 3 ಮಾರ್ಕ್ಸ್ ಕ್ವಶನ್ಸ್ ಮಾತ್ರ ಸಾಲ್ವ್ ಮಾಡ್ತೀನಿ ಡೀಟೇಲ್ ಆಗಿ. ಬಟ್ 4 ಮಾರ್ಕ್ಸ್ ಮತ್ತೆ 5 ಮಾರ್ಕ್ಸ್ ಕ್ವಶನ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ PDF ಲಿಂಕ್ ನ ಪ್ರೊವೈಡ್ ಮಾಡಿರ್ತೀನಿ. ಅದನ್ನ ನೋಡೋದ್ರ ಮುಖಾಂತರ ನೀವು ನಿಮ್ಮ ಆನ್ಸರ್ಸ್ ನ ಚೆಕ್ ಮಾಡ್ಕೊಬಹುದು. Let us directly move into our today's video. The first question is, in the given figure, angle ABC is equal to 90 degree. Write the values of the following. First question is sin alpha. That means we have to consider this point in order to find out the sin alpha value. Sin alpha means we know that sin A is equal to opposite by hypotenuse. What is the value of opposite? 3. Hypotenuse value is 5. Okay, 3 by 5 units. 3 by 5 units and tan theta, they given the angle here. ಅವ್ರ ಆಂಗಲ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ tan theta. ನಾವು ಈ ಪಾಯಿಂಟ್ ಕನ್ಸಿಡರ್ ಮಾಡ್ಕೊಂಡು ನಾವು ವ್ಯಾಲ್ಯೂಸ್ ನ ಬರೀಬೇಕು. tan theta ಏನಾಗುತ್ತೆ? ಆಪೋಸಿಟ್ ಬೈ ಅಡ್ಜಸೆಂಟ್ ಆಗುತ್ತೆ. ಓಕೆ, ಆಪೋಸಿಟ್ ವ್ಯಾಲ್ಯೂ ಫ್ರಮ್ ದಿಸ್ ಪಾಯಿಂಟ್ ಈಸ್ 4 ಅಂಡ್ ಅಡ್ಜಸೆಂಟ್ ವ್ಯಾಲ್ಯೂ ಈಸ್ 3. 4 by 3 units. Okay, the next question is, prove that 6 plus root 2 is an irrational number. ಇದನ್ನ ಮತ್ತೆ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ, ತುಂಬಾ ಈಸಿ ಇದೆ ಈ ಕ್ವಶನ್. ನೆಕ್ಸ್ಟ್, ದ HCF and LCM of two positive integers are respectively 4 and 60. If one of the integer is 20, then find the other integer. ಏನ್ ಕೊಟ್ಟಿದ್ದಾರೆ ಫಸ್ಟ್ ಬರ್ಕೊಳ್ಳಿ. HCM and LCM of two integers are, HCF ಕೊಟ್ಟಿದ್ದಾರೆ, HCF of A, B. What is the HCF of A, B? 4. LCM of A, B ಏನು? LCM of A, B 60. ಅವರು ಒನ್ ನಂಬರ್ ಕೊಟ್ಟಿದ್ದಾರೆ, ಒನ್ ಆಫ್ ದ ನಂಬರ್ ಈಸ್ 20. That means ನಾವು ಏನು ಕೊಡೋಣ? Let us consider that one number is 20. Then we need to find out the value of B. We know that H into L is equal to A into B. ಈ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮುಗಿದೋಯ್ತು. ಏನ್ ಬರುತ್ತೆ? HCF is 4 and LCM is 60. One number is 20 into B. Next, B is equals to 4 into 60 divided by 20. 3 is therefore 12. The other number is 12. Okay, ಇಲ್ಲೇನು ಕನ್ಫ್ಯೂಸ್ ಇಲ್ಲ ಅನ್ಕೊಂತೀನಿ. The other number is 12. Next question, solve the pair of linear equation. ನೋಡಿ, ಇದು ಎಷ್ಟೊಂದ್ ಸಲ ಕೇಳಿದ್ದಾರೆ. ಆಮೇಲೆ ಇದನ್ನ ನಾನು ನನ್ನ ಚಾನಲ್ ವಿಡಿಯೋದಲ್ಲೂ ಮಾಡಿದ್ದೀನಿ. ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಟು ವೇರಿಯಬಲ್. ಈ ಕ್ವಶನ್ ಡೈರೆಕ್ಟ್ ಆಗಿ ಸಾಲ್ವ್ ಮಾಡಿದೀನಿ. ತುಂಬಾ ಈಸಿ ಇದೆ ಇದು. 2x plus y is equals to, ನಾವು ಸಾಲ್ವ್ ಮಾಡೋದೇ ಬೇಡ, ಹಾಗೆ ಹೇಳ್ಬೋದು, ಅಷ್ಟು ಈಸಿ ಇದೆ ಈ ಕ್ವಶನ್. is equals to 2. ನೆಕ್ಸ್ಟ್, ಡೈರೆಕ್ಟ್ ಆಗಿ ಅಡಿಷನ್ ಮಾಡಿದ್ರೆ ಮುಗಿದು. ಇಲ್ಲಿ ಪ್ಲಸ್ ಕೊಟ್ಟಿದ್ರೆ ನಿಮಗೆ ಸ್ವಲ್ಪ ಕಷ್ಟ ಆಗೋದು ಅನ್ಕೊಂತೀನಿ, ಬಟ್ ಡೈರೆಕ್ಟ್ ಆಗಿ ಅವ್ರ ಮೈನಸ್ ಆಪೋಸಿಟ್ ಸೈನ್ಸ್ ಕೊಟ್ಟಿರೋದ್ರೆ ಡೈರೆಕ್ಟ್ ಆಗಿ ಅಡಿಷನ್ ಮಾಡ್ಬೋದು. plus y gets cancel out here. 2x plus x 3x, 10 plus 2 12. that implies x value is 4 ಆಗುತ್ತೆ. ಡೈರೆಕ್ಟ್ ಸಿಗ್ತಾ? x value 4 ಆದ್ರೆ ಇಲ್ಲೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಯಾವ್ದಾದ್ರು ಒಂದು ಈಕ್ವೇಷನ್ಗೆ. 4 minus y is equals to 2. that implies y is equals to 2 minus 4 value is becomes minus 2. Already minus sign is there, minus gets cancelled out, therefore the value of y is 2. Next question, find the roots of the quadratic equation x square plus 8x plus 12 is equals to 0. Here we need to find out the roots of this quadratic equation by using factorization method. X square plus 8x plus 12 is equals to 0. Here we need to find out the two numbers in which the product of those two numbers must give 12 and their sum must give the middle number, that is 8. I think 6x plus 8x, 12 will become 6 plus 6 2s are 12, 6 plus 2 will becomes 8, 12 is equals to 0. Take x outside the bracket, it will become 6 plus again here, sorry, 6 plus 2. Take 2 outside the bracket, x plus 6. Therefore x plus 2 is equals to 0 and
x plus 6 is equals to 0. ನಾನು ಇಲ್ಲಿ ಡೈರೆಕ್ಟ್ ಆಗಿ ಸಾಲ್ವ್ ಮಾಡಿದ್ದೀನಿ. ಇಲ್ಲಿ ಆಕ್ಚುಲಿ ನೀವು ಇಲ್ಲಿ x plus 6 ನ ಕಾಮನ್ ತೆಗಿಬೇಕು ಈಚೆ. ಓಕೆ, ಅದೊಂದು ಸ್ಟೆಪ್ ಸ್ಕಿಪ್ ಮಾಡಿದ್ದೀನಿ. x ವ್ಯಾಲ್ಯೂ ಏನಾಗುತ್ತೆ -2 ಅಂಡ್ x ವ್ಯಾಲ್ಯೂ ಇಯರ್ -6, ಎರಡು ವ್ಯಾಲ್ಯೂ ಬರುತ್ತೆ. ಮಾಡಿದ್ರೆ ನಿಮಗೆ ಟೋಟಲ್ 2 ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್, ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ x² + 4x. ನೋಡಿ, ಇದನ್ನ 6 ಕ್ವಶನ್ ಇಲ್ಲಿ ಕೊಡೋದ್ರ ಬದಲು ಬೇರೆ ಕೊಟ್ಟಿದ್ದಾರೆ. ಇದನ್ನೇ ಸಪರೇಟ್ ಕ್ವಶನ್ ಕೊಟ್ಟಿದ್ರೆ ತುಂಬಾ ಇನ್ನೂ ಚೆನ್ನಾಗಿ ಬರೆಯೋರು ಅಂತ ನನ್ನ ಅನಿಸಿಕೆ. ನೆಕ್ಸ್ಟ್, ಡಿಸ್ಕ್ರಿಮಿನೆಂಟ್ ಕೇಳಿದ್ರೆ ಡೆಲ್ಟಾ is equals to b² - 4ac. Here the value of b is 4. 4 square will become 16 minus 4 into a value is 1, c value is 5. 16 minus 20 value will becomes -4. If the value is a negative sign ಬಂದ್ರೆ ಏನಾಗುತ್ತೆ? There is no roots. There will be no roots. No real roots or no roots. No real roots. Okay. Next question. ಬೇಗ ಸಾಲ್ವ್ ಮಾಡೋಣ. ನೋಡಿ, ಇದು ಎಷ್ಟು ಈಸಿ ಇದೆ ಅಂದ್ರೆ ತುಂಬಾ ಈಸಿ ಇದೆ. ಇದಕ್ಕೆ ಜಸ್ಟ್ ನೀವು ತಲೆ ಉಪಯೋಗಿಸಬೇಕು. ಟ್ರಿಕ್ಕಿ ಆಗಿದೆ ಅಷ್ಟೇ. ಇನ್ ದ ಗಿವನ್ ಫಿಗರ್ PA and PB are tangents to the circle. That means this PA and PA are tangents to the circle with the center O. This is the center of this circle. If PA, the value of PA is 4 centimeter and APO, angle APO, the measure of this angle is 40 degree. Then find the measure of AOB. We need to find out the angle of AOB and length PB. We need to find out length of PB also. ನಾವು ಇಲ್ಲಿ ಡೈರೆಕ್ಟ್ ಆಗಿ ನೋಡಬಹುದು, ಟ್ಯಾಂಜೆಂಟ್ ಇಲ್ಲಿಂದ ಇಲ್ಲಿ 4 ಸೆಂಟಿಮೀಟರ್ ಇದ್ರೆ PB ಇದು ಸೇಮ್ ಇರುತ್ತಾ 4 ಸೆಂಟಿಮೀಟರ್. ನೀವು ಇದನ್ನ ಬರೀಬೇಕು. ಜಸ್ಟ್ ನೀವು PB is equals to 4 ಸೆಂಟಿಮೀಟರ್ ಅಂತ ಬರೆದ್ರೆ ಹಾಫ್ ಮಾರ್ಕ್ಸ್ ಕೊಡ್ತಾರೆ. ಅಲ್ಲಿ ಬರೀಬೇಕು ಯಾಕೆ ಅಂತ. ಬಿಕಾಸ್ ಇಯರ್ AP is the tangent 4 centimeter, therefore PB is also 4 centimeter ಅಂತ ಬರೀಬೇಕು. ನೆಕ್ಸ್ಟ್, ಆಂಗಲ್ AOB ಹೇಗೆ ಫೈಂಡ್ ಔಟ್ ಮಾಡೋದು ಅಂದ್ರೆ, ಇಲ್ಲಿಂದ ಇಲ್ಲಿ 40 ಡಿಗ್ರಿ ಇದ್ರೆ ಇಲ್ಲಿಂದ ಇಲ್ಲಿಗೂ 40 ಡಿಗ್ರಿ ಇರುತ್ತಾ? ಟೋಟಲ್ ಇದು ಎಷ್ಟಾಯ್ತು? ಟೋಟಲ್ ಇದು 80 ಡಿಗ್ರಿ ಆಯ್ತು. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿದ್ರೆ this triangle is a right triangle. That means this angle will be 90 degree. ಇದು 90 ಡಿಗ್ರಿ ಆಗುತ್ತೆ, ಇದು 90 ಡಿಗ್ರಿ ಆಗುತ್ತೆ. ಓಕೆ, 90 ಡಿಗ್ರಿ. ಇಲ್ಲಿ ಟ್ರಯಾಂಗಲ್ AOB, ಸೊ ಇದು AOP, ಎಸ್, ಟ್ರಯಾಂಗಲ್ AOP ಅಲ್ಲಿ ಎರಡು ಆಂಗಲ್ ವ್ಯಾಲ್ಯೂ ಸಿಕ್ಕಿದೆ, 90 ಡಿಗ್ರಿ 40 ಡಿಗ್ರಿ. ರಿಮೈನಿಂಗ್ ಆಂಗಲ್, ಈ ಆಂಗಲ್ ಮಾತ್ರ ಬೇಕು ನಮಗೆ. ಯಾವುದು? ರೆಡ್ ಕಲರ್ ಅಲ್ಲಿ ಮಾರ್ಕ್ ಮಾಡ್ತೀನಿ ನೋಡಿ, ಈ ಆಂಗಲ್ ಮಾತ್ರ ಬೇಕು. ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಗೊತ್ತಿದೆಯಲ್ವಾ? ದ ಸಮ್ ಆಫ್ ಆಲ್ ದ ಇಂಟೀರಿಯರ್ ಆಂಗಲ್ಸ್ ಆಫ್ ಎ ಟ್ರಯಾಂಗಲ್ is exactly is equals to 180 degree. 90 plus 40 will becomes 130. ರಿಮೈನಿಂಗ್ 50. ಇದು 50 ಡಿಗ್ರಿ ಆಗೋಗುತ್ತೆ. ಇದು 50 ಆಯ್ತು ಅಂದ್ರೆ ಇದು ಸೇಮ್ ಇರುತ್ತಾ 50 ಡಿಗ್ರಿ. ದೇರ್ ಫೋರ್ ಆಂಗಲ್ AOB is equals to 100 degree. 100 degree is the correct answer. ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಡೈರೆಕ್ಟ್ ಆಗಿ ಕೊಟ್ಟಿಲ್ಲ ನಿಮಗೆ, ಆದ್ರೂ ಸ್ವಲ್ಪ ತಲೆ ಕೆಡ್ಸೋದು ಕೊಟ್ಟಿದ್ದಾರೆ. ಇದು ಅಕಾರ್ಡಿಂಗ್ ಟು ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್, if 40 is equals to x power 5 into z, then find the values of x, y and z. ಇದನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂದ್ರೆ, ಜಸ್ಟ್ ನೀವು ಇದನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿ. 5 1s 5 8s ಅಂದ್ರೆ ಪ್ರೈಮ್ ನಂಬರ್ಸ್ ನ ಡಿವೈಡ್ ಮಾಡ್ಕೊಂಡು ಬನ್ನಿ. 2 4s, ನೆಕ್ಸ್ಟ್ 2 2s, again 2 1s. ಇಷ್ಟು ಮಾಡಿದ್ರೆ 5 into 2 multiplied 3 times is equals to 40. ಓಕೆ, 2 power 3 ಇದೆ. ಇಲ್ಲಿ x ವ್ಯಾಲ್ಯೂ ಏನಾಗುತ್ತೆ? ಹಾಗಾದ್ರೆ 2 ಆಗುತ್ತೆ, y ವ್ಯಾಲ್ಯೂ 3 ಆಗುತ್ತೆ, z ವ್ಯಾಲ್ಯೂ 5 ಆಗುತ್ತೆ. ನೋಡಿ, ಇಷ್ಟು ಮಾಡಿದ್ರೆ ಎಷ್ಟು ಈಸಿ ಇದೆ ನೋಡಿ. ಎರಡೇ ಸ್ಟೆಪ್ ಅಲ್ಲಿ ನಾವು ಆನ್ಸರ್ ಸಿಕ್ಕೋಗುತ್ತೆ. ನೆಕ್ಸ್ಟ್ ಕ್ವಶನ್, if wait, I will rub this one. Okay, next question, if a of 1 comma y, b of 4 comma 3, c of x comma 6 and d of 3 comma 5 are the vertices of a parallelogram taken in an order, then find the values of x and y. ಇದಕ್ಕೆ ಏನು ಯೂಸ್ ಮಾಡಬೇಕು? ಮಿಡ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಬೇಕು. ನೋಡಿ, ಇಲ್ಲಿ ನಮಗೆ ಗೊತ್ತಿದೆ, ಮಿಡ್ ಪಾಯಿಂಟ್ ಆಫ್ AC is equals to ಮಿಡ್ ಪಾಯಿಂಟ್ ಆಫ್ BD. ಬರೀಬೇಕಿಲ್ಲಿ ಮಿಡ್ ಪಾಯಿಂಟ್ ಆಫ್ BD. ಮಿಡ್ ಪಾಯಿಂಟ್ ಆಫ್ ಬರೆದು ಬಿಡೋಣ, ಹೇಗೆ ಬೇಕು ಅಲ್ವಾ? ಮಿಡ್ ಪಾಯಿಂಟ್ ಆಫ್ MP means ಮಿಡ್ ಪಾಯಿಂಟ್ ಆಫ್ BD.
ಮಿಡ್ ಪಾಯಿಂಟ್ ಆಫ್ ಎ ಸಿ ಏನಾಗುತ್ತೆ ಗೊತ್ತಿದೆ, x1 ಪ್ಲಸ್ x2 ಬೈ ಟು y1 ಪ್ಲಸ್ y2 ಬೈ ಟು. ಇಲ್ಲಿ x ಪ್ಲಸ್ 1 ಬೈ ಟು ಕಾಮ y ಪ್ಲಸ್ 6 ಬೈ ಟು. ಓಕೆ, ಇಟ್ ಈಸ್ ಈಕ್ವಲ್ಸ್ ಟು ಮಿಡ್ ಪಾಯಿಂಟ್ ಆಫ್ ಬಿ ಡಿ. 4 ಪ್ಲಸ್ 3 ಬೈ ಟು ಮೀನ್ಸ್ 7 ಬೈ ಟು ಕಾಮ 3 ಪ್ಲಸ್ 5 ಬೈ ಟು ಮೀನ್ಸ್ 8 ಬೈ ಟು. ಇದನ್ನ ಈಗ ಸಬ್ಸ್ಟಿಟ್ಯೂಟ್ ಮಾಡ್ಕೊ. ಇದಕ್ಕೆ ಈಕ್ವಲ್ ಆಗಿರುತ್ತೆ, ಇದಕ್ಕೆ ಈಕ್ವಲ್ ಆಗಿರುತ್ತೆ. x plus 2 1 by 2 is equal to 7 by 2. 2 gets cancel out. X plus 1 is equal to 7 ಆಗುತ್ತೆ. That implies x value will becomes 6. ಸೇಮ್ ಇದನ್ನ y ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ 2 ಕ್ಯಾನ್ಸಲ್ ಆಗುತ್ತೆ. 6 ಆ ಸೈಡ್ ಶಿಫ್ಟ್ ಆದ್ರೆ y ವ್ಯಾಲ್ಯೂ 2 ಬರುತ್ತೆ. ಅರ್ಥ ಆಯ್ತು ಅನ್ಕೊಂತೀನಿ. ಇದನ್ನ ಡೈರೆಕ್ಟ್ ಆಗಿ ಇಲ್ಲಿ ಶಿಫ್ಟ್ ಮಾಡ್ಬೇಕು ನೋಡಿ. ಇಲ್ಲಿ y plus 6 by 2 is equal to 8 by 2. 2 gets cancel out. y plus 6 is equal to 8 ಬರುತ್ತೆ. 6 ಈ ಸೈಡ್ ಶಿಫ್ಟ್ ಮಾಡಿದ್ರೆ ಮೈನಸ್ 6 ಆಗುತ್ತೆ. y is equal to 8 minus 6 will becomes 2. Implies y is equal to 2. Okay. Next question. ಇದಿಷ್ಟು ಅರ್ಥ ಆಯ್ತು ಅನ್ಕೊಂತೀನಿ. 24th question. Next 25th. ಸ್ವಲ್ಪ ಬೇಗ ಬೇಗ ಮೂವ್ ಆಗೋಣ, ವಿಡಿಯೋ ಲಾಂಗ್ ಆಗಿಬಿಡುತ್ತೆ. 25th 3 ಮಾರ್ಕ್ಸ್ ಸೆಕ್ಷನ್ಸ್ ಗೆ ಮೂವ್ ಆಗಿದೀವಿ. ಫೈಂಡ್ ದ zeros ಆಫ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ p of x is equal to x square plus 7x plus 10. ನೋಡಿ, ಇದೇ ಕ್ವಶನ್, ಸೇಮ್ ಕ್ವಶನ್ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಸಾಲ್ವ್ ಮಾಡಿದ್ದೀನಿ. ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ, ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಲ್ಲಿ ಇದನ್ನ ರಿಲೇಶನ್ಶಿಪ್ಸ್ ಇದೆಲ್ಲ ಪ್ರಾಬ್ಲಮ್ಸ್ ನ ಕ್ಲೀನ್ ಆಗಿ ಮಾಡಿದ್ದೀನಿ. ಸೇಮ್ ಕ್ವಶನ್, x square plus 7x plus 10. x square plus 7x plus 10 p of x is equals to, ಇದನ್ನ ನಾವು ಹೇಗೆ ಫಸ್ಟ್ we have to find out the roots of this polynomial. if find out ಮಾಡಿದ್ರೆ just ಸಿಮಿಲರ್ ಯಾವುದು, ಫ್ಯಾಕ್ಟರೈಸೇಷನ್ ಮೆಥಡ್ ಯೂಸ್ ಮಾಡ್ಕೊಂಡ್ರೆ ಇದು ಈಸಿಯಾಗಿ ನಾವು ರೂಟ್ಸ್ ನ ಫೈಂಡ್ ಔಟ್ ಮಾಡಬಹುದು. 10 means x square plus 5x plus 2x is equals to 10. ಅಯ್ಯೋ ಸಾರಿ 2x plus 10. 10 means 10 is divided into 5 twos. If you multiply these two numbers you will get 10, and if you add these two numbers you will get 7, the middle number. That means 10x square ಬರ್ಬೇಕಿಲ್ಲ, actually ಇಲ್ಲಿ 5x plus 7x. 5x plus 7x will become 7x. 5x plus 2x will become 7x. 5x into 2x will give us 10x square. Next x square x, let us take x outside the bracket from these two and 2 from these two. X plus 5 here, if we take 2 outside the bracket we will get x plus 5. Now take x plus 5 as a common, then we will get x plus 2. Then x plus 5 is equal to 0 implies, and x plus 2 is equal to 0. That implies x value is minus 5 and x value is minus 2. Consider this value as alpha minus 5 and beta as minus 2. ಇದನ್ನ ಆಕ್ಚುಲಿ ಇದನ್ನ ಡೈರೆಕ್ಟ್ ಆಗಿ ನೀವು alpha beta is equal to minus b by a and alpha plus beta is equal to minus b by a and alpha beta is equal to c by a. ಇದನ್ನು ಚೆಕ್ ಮಾಡಬೇಕು. ಚೆಕ್ ಮಾಡಿದ್ರೆ ನಿಮಗೆ 2 ಮಾರ್ಕ್ಸ್, ಟೋಟಲ್ ಆಗಿ 3 ಮಾರ್ಕ್ಸ್ ಸಿಗೋದು, ಇಲ್ಲಾಂದ್ರೆ ಸಿಗಲ್ಲ. ಅಗೇನ್ alpha wait yes, alpha plus beta is equal to minus b by a. Alpha plus beta minus b by a means what is the value of b? Minus 7. A value is 1. Minus 7 by 1 is minus 7. Alpha value is minus 5 plus into beta value is minus 2. It is equal to minus 7. Minus 5 minus 2 minus 7. Minus 7 is equal to minus 7. Therefore alpha plus beta relationship is verified. Next we need to find out alpha into beta, the product of zeros. Alpha into beta ಅರ್ಥ ಆಗ್ತಿದೆ ಅನ್ಕೊಂತೀನಿ, ಚೆನ್ನಾಗಿ ಮಾಡಿದ್ರ ಅನ್ಕೊಂತೀನಿ ಎಕ್ಸಾಮ್ನ. alpha beta is equal to c by a. Alpha into beta means minus 5 into minus 2. Minus 5 into minus 2 will give you 10. Value of c is 10. Value of a is 1. Minus into minus will give you plus. 5 2s are 10. 10 is equal to 10. Therefore all the relationship between the zeros are verified. ಇಷ್ಟು ಬರೆದ್ರೆ ಮುಗಿತು. Next 26th ಇದನ್ನ ಮಾಡಕ್ ಹೋಗಲ್ಲ. Prove that the tangent at any point of a circle is perpendicular to the radius through the point of contact. ಡೈರೆಕ್ಟ್ ಥಿಯರಮ್, ಅದಕ್ಕೋಸ್ಕರ ಸಾಲ್ವ್ ಮಾಡೋದಕ್ಕಲ್ಲ. ನೆಕ್ಸ್ಟ್ ಪ್ರೂವ್ ದಟ್, ನೋಡಿ ಇದು ಡೈರೆಕ್ಟ್ ಕ್ವಶನ್, ಸೇಮ್ ಮಾಮೂಲಿ ಟ್ರಿಗ್ನೋಮೆಟ್ರಿ ಅಪ್ಲೋಡ್ ಮಾಡಿದ ವಿಡಿಯೋ ಇದು, ಪ್ರೂವ್ ದಟ್ ಪ್ರಾಬ್ಲಮ್ಸ್ ಅಂತ.
ಸೇಮ್ ಇದೇ ಕ್ವಶನ್ ನಾನು ಡೈರೆಕ್ಟ್ ಸಾಲ್ವ್ ಮಾಡಿದೀನಿ ನೋಡಿ. ಬೇಕಾದ್ರೆ ಇಲ್ಲೇನೆಲ್ಲ ಜಸ್ಟ್ ಎಲ್ ಸಿ ಎಂ ನ ತಗೋಬೇಕು. ಎರಡೇ ಮೂರ್ ಸ್ಟೆಪ್ಸ್ ಅಲ್ಲಿ ಬಂದೋಗುತ್ತೆ. ವಾಟ್ ಇಸ್ ದ ಎಲ್ ಸಿ ಎಂ ಆಫ್ 1 plus sin a and cos a? 1 plus sin a and cos a will becomes 1 plus sin a into cos a. 1 plus sin a into cos a. Here if you cross multiply, we will get cos square a plus 1 plus sin a into 1 plus sin a will give us 1 plus sin a whole square. This is LHS part. Again LHS is equals to cos square a as it is plus a plus b whole square. Here we have to apply a plus b whole square formula to this one. A square will gives you 1 square plus b square is sin square. Sin a square means sin square a plus 2 into a into b. 2 into 1 into a, 1 into b means 2 sin a whole divided by 1 plus sin a into cos a. Okay. Here ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇಲ್ಲಿ ಜಾಗ ಇಲ್ಲ. wait. Yes, here cos square a plus sin square a will gives you 1 plus 1 square is 1 plus 2 sin a divided by 1 plus sin a into cos a. Okay, here 1 plus 1 will gives you 2 plus 2 sin a by the remaining thing here. Again, if you take 2 outside the bracket, we will get 1 plus sin a divided by this one 1 plus sin a into cos a. Here 1 plus a 1 plus sin a gets cancelled out. 2 by cos a, 2 by cos a can be written as 2 into 1 by cos a. 1 by cos a value is secant a, that means 2 secant a. 2 secant a is the correct answer. This proves this is nothing but RHS. This is equals to RHS. The next thing 5 cos square 60 degree. Find the value of 5 cos square 60 degree. ನಿನ್ನೆ ಇನ್ನು 1 ಮಾರ್ಕ್ಸ್ ಕ್ವಶನ್ಸ್ ನ ಸಾಲ್ವ್ ಮಾಡಬೇಕಾದ್ರೆ ಹೇಳಿದ್ದೆ. ಕಾಸ್ ಸ್ಕ್ವಯರ್ ನಮಗೆ ಟ್ರಿಗ್ನೋಮೆಟ್ರಿ ಸ್ಟ್ಯಾಂಡರ್ಡ್ ಆಂಗಲ್ಸ್ ವ್ಯಾಲ್ಯೂಸ್ ಗೊತ್ತಿದ್ರೆ ಈಸಿಯಾಗಿ ಸಾಲ್ವ್ ಮಾಡಬಹುದು ಅಂತ. ಇದನ್ನ ನೋಡಿ ಇಲ್ಲಿ 5 ಕಾಸ್ ಸ್ಕ್ವಯರ್ 60 ಇದೆ. ಕಾಸ್ 60 ವ್ಯಾಲ್ಯೂ ಏನು? ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಕಾಸ್ 60? The value of cos 60, wait, 1 by 2, 1 by 2, since we have square, we have to squaring, plus 4 into secant square 30 degree. Secant 30 degree, the value of secant 30 degree is 2 by root 3 whole square minus tan square 45. Tan 45 degree is 1 square whole divided by sin 30 is nothing but 2 by root 3 whole square plus cos 30 is 1 by 2 whole square. 1 by 2 whole square. Sorry, 2 by root 3 secant sin 30 is root 3 by 2. Okay, 2 by root 3. This is ಇದನ್ನ secant ಅಂತಾನೆ ಓದ್ಬಿಟ್ಟೆ. ಸಾರಿ, ಇದು sin ಆಗಿರೋದ್ರಿಂದ sin 30 ಡಿಗ್ರಿ ಏನಾಗುತ್ತೆ root 3 by 2. I think 1 by 2. Sorry, 1 by 2. By 2 ಅಲ್ಲ, root 3 by 2. Yes, root 3 by 2 whole square. Cos 30 degree 1 by 2 whole square. Yes, correct. Next 5 into 1 by 2 whole square means 1 by 4. 1 square by 2 square, 1 by 4. 4 into 2 square is nothing but 4 into 4 by root 3 whole square will gives 3. Root and square gets cancelled. 1 square is 1 whole divided by root 3 square means 3 by 4 plus 1 by 4. Okay, 1 square by 4. Next question, sorry, next step here. 5 into 1 by 4 is nothing but 5 by 4 plus 16 by 3 minus 1 whole divided by here 3. Here the denominators are same, that's why we can add the numerator things. 3 plus 1 by 4, that means 4 by 4 will give you 1. Okay, next let us take the LCM of 4 and 3 is a 12. 12 is the LCM. 15 plus 64 minus 12 will give us 15 plus minus 12 3, 67 by 12. 67 by 12 is the correct answer.
Next question, in the given figure O is the center of the circle of radius 21 centimeter. If angle AOB is equals to 60 degree, then find the area of the segment APB. ನೋಡಿ ಇದು segment ಕೇಳಿದ್ದಾರೆ. We need to find out the segment APB, area of this segment APB. Okay. Next, APB. Here they given that we have to take root 3 value as 1.73. ಇದನ್ನ ಫೈಂಡ್ ಔಟ್ ಮಾಡೋದು ತುಂಬಾ ಈಸಿ ಇದೆ. ಹೇಗೆ ಅಂದ್ರೆ ಜಸ್ಟ್ ನೀವು ಇಲ್ಲಿ ಫಸ್ಟ್ ನೀವು ಏರಿಯಾ ಆಫ್ ದ ಸೆಕ್ಟರ್ AOB ಟೋಟಲ್ ಆಗಿ ಕಂಡುಹಿಡ್ಕೊಬೇಕು. AOB, ಏರಿಯಾ ಆಫ್ ದಿಸ್ ಸೆಕ್ಟರ್ AOB, ದಿಸ್ ಟೋಟಲ್ ಸೆಕ್ಟರ್. ಏರಿಯಾ ಆಫ್ ಸೆಕ್ಟರ್ AOB will gives you area of sector. What is the formula of area of sector AOB? Theta by 360 degree into pi r square. I think pi r square. Yes. Theta, value of theta is 60 degree. 60 by 360 into 22 by 7 into radius is 21. 21 into 21. 7 ones are 7 threes are. If you solve this one, 3 ones are 3 12s are. Again 0 0 gets cancelled. 6 ones are 6 2s are. 2 ones are 2 21s are. Again 21 into 21. Sorry, 231 square units. Here 60 by 360 into 22 by 7 into 21. 7 ones are 7 threes are. 3 ones are 3 12s are. 120. Yes, 21 square. 21 into 21. 441, I think. You will get 441. Theta by 360 into pi r square. Theta by ಇನ್ನೊಂದ್ಸಲ ಮಾಡೋಣ ನಿಮ್ಮ ಸೇರಿ ಕೋಡ್ ಔಟ್ ಹೊಡಿತಿದೆ ಸ್ವಲ್ಪ. Theta by 360. Value of theta is 60 by 360. 0 0 gets cancelled. Pi value is 22 by 7 into radius value is 21. Square means 21 into 21. Okay. Next 6 ones are 6 6 are 2 3s are. Again sorry, 3 2s are 3 7s are. Okay, 3 2s are 3 7s are. 2 1s are 2 11s are. 7 7 gets cancelled out. 21 into 11. 21 into 11 will gives you 231. Yes, 231 square units. ಎಲ್ಲೋ ಮಿಸ್ ಮಾಡಿದೆ ನಾನು ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ. 231 ಸ್ಕ್ವೇರ್ ಸೆಂಟಿಮೀಟರ್. ನೆಕ್ಸ್ಟ್ ಈಗ ಇದು ಏರಿಯಾ ಆಫ್ ಯಾವುದು ಏರಿಯಾ ಆಫ್ ಯಾವುದು ಏರಿಯಾ ಆಫ್ ಸೆಕ್ಟರ್ AOB ಸಿಕ್ತು. ಇದನ್ನ ಏನಕ್ಕೆ ನಾನು ತಗೊಂಡಿದ್ದು ಅಂದ್ರೆ ಇದು ಎಲ್ಲಿ ಬರೆಯೋಣ. shall I yes, let me rub this one. ಏರಿಯಾ ಆಫ್ ಸೆಕ್ಟರ್ AOB ಯಾವುದು AOB ಸಿಕ್ಕಿದೆ 231 ಸ್ಕ್ವೇರ್ ಸೆಂಟಿಮೀಟರ್. ಇದನ್ನ ಏನಕ್ಕೆ ತಗೊಂಡಿರೋದು ಅಂದ್ರೆ ಬಿಕಾಸ್ ಈ ಏರಿಯಾ ನಮಗೆ ಕೇಳಿರೋದು ಓನ್ಲಿ ದಿಸ್ ಸೆಗ್ಮೆಂಟ್. ವಿ ನೀಡ್ ಟು ಫೈಂಡ್ ಔಟ್ ದ ಏರಿಯಾ ಆಫ್ ದಿ ಸೆಗ್ಮೆಂಟ್ APB. ಇದನ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಈ ಟೋಟಲ್ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ಇದು ಯಾವ ಶೇಪ್ ಅಲ್ಲಿ ಇದೆ, ಇದು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಇದೆ. ಸೊ ಈ ಏರಿಯಾನ ರಿಮೂವ್ ಮಾಡಬೇಕು ಅಲ್ವಾ. ಈ ಟೋಟಲ್ ಏರಿಯಾ ಆಫ್ ದಿ ಸೆಕ್ಟರ್ ಇಂದ ಏರಿಯಾ ಆಫ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ನ ರಿಮೂವ್ ಮಾಡಿದ್ರೆ ನಮಗೆ ಏರಿಯಾ ಆಫ್ ಸೆಗ್ಮೆಂಟ್ APB ಸಿಕ್ಕೋಗುತ್ತೆ. ಅದಕ್ಕೋಸ್ಕರ therefore area of A of means area of segment APB is equals to area of AOB minus area of equilateral triangle. ಸಾಕಷ್ಟೇ ಇರಲಿ. Next, area of AOB is, we already know that 231. Area of equilateral triangle, the formula is different for equilateral triangle. ನೀವು half into base into height ಹಾಕೊಂಡ್ರೆ ರಾಂಗ್ ಆಗುತ್ತೆ, because that is not the formula to find out the area of equilateral triangle. Area of equilateral triangle is root 3 by 4 into A square. A square means side square. One side is known 21. We know that in equilateral triangle all the sides are of same length. That's why
we can write a square means 21 into 21. If you solve this one, ಇಲ್ಲಿ ರೂಟ್ 3 ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ. 231 minus 1.73 by 4 into 21 into 21. ಇದನ್ನ ನೀವು ಸಾಲ್ವ್ ಮಾಡಿದ್ರೆ ಈ 1.73 ಹೇಗೆ ಸಾಲ್ವ್ ಮಾಡೋದು ಅಂದ್ರೆ 231 minus 73 ಆ ಕಡೆ ಶಿಫ್ಟ್ ಮಾಡ್ಕೊಳ್ಳಿ 131 divided by 100 ಆಗುತ್ತೆ. 100 into 4 into 21 into 21. ಫಸ್ಟ್ ಇದನ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಈಸಿ ಆಗೋಗುತ್ತೆ. ನಾನು ಡೈರೆಕ್ಟ್ ಆಗಿ ಟೋಟಲ್ ಆನ್ಸರ್ ಹೇಳ್ತೀನಿ. ಟೋಟಲ್ ಆನ್ಸರ್ ಈಸ್ 40.27 ಸ್ಕ್ವೇರ್ ಸೆಂಟಿಮೀಟರ್. 40.27 ಸ್ಕ್ವೇರ್ ಸೆಂಟಿಮೀಟರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ 29th. ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ಎ ಪಾಯಿಂಟ್. ಇದು ಈಸಿ ಇದೆ, ಇದು ನೀವೇ ಮಾಡ್ಕೊಳ್ಳಿ. ಬಿಕಾಸ್ ಇಲ್ಲಿ ನಾವು ಡೈರೆಕ್ಟ್ ಆಗಿ ಸೆಕ್ಷನ್ ಫಾರ್ಮುಲಾ ಯೂಸ್ ಮಾಡಿದ್ರೆ ಈಸಿಯಾಗಿ ಸಿಗುತ್ತೆ. ಆನ್ಸರ್ 1,3 ಬರಬೇಕು. 1,3. ನೆಕ್ಸ್ಟ್ ಇದಕ್ಕೆ ಆನ್ಸರ್ ರಿಲೇಶನ್ಶಿಪ್ಗೂ ಆನ್ಸರ್ ನಾನು ಈಗಲೇ ಹೇಳ್ತೀನಿ, ಈಸಿ ಇದೆ, ಇದು ಮಾಡ್ಕೊಳ್ಳಿ. 3x plus 5 is equals to 3x plus y minus 5 is equals to 0. ಇದನ್ನ ಹೇಗೆ ಮಾಡೋದಂದ್ರೆ ಇದು ಫಸ್ಟ್ ಇದನ್ನ p of x ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. x, y. ಇದನ್ನ a of 3, ಇದು b of -3, 4. ಇದನ್ನ ನೀವು ಅವ್ರು ಕೊಟ್ಟಿದ್ದಾರೆ ರಿಲೇಷನ್ ಫೈಂಡ್ ಔಟ್ ಮಾಡ್ಬೇಕು ಅಂತಲ್ವಾ. ರಿಲೇಷನ್ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಈಕ್ವಿ ಡಿಸ್ಟೆನ್ಸ್ ಈಸ್ ಈಕ್ವಿ ಡಿಸ್ಟೆನ್ಸ್ ಫ್ರಮ್ ಪಾಯಿಂಟ್ಸ್. ಅಂದ್ರೆ ಈ ಪಾಯಿಂಟ್ ಈಕ್ವಿ ಡಿಸ್ಟೆನ್ಸ್ ಫ್ರಮ್ ದ ಪಾಯಿಂಟ್ಸ್. ಈ ಪಾಯಿಂಟ್ ಇವೆರಡು ಪಾಯಿಂಟ್ ಇಂದ ಈಕ್ವಿ ಡಿಸ್ಟೆಂಟ್ ಆಗಿದೆ ಅಂದ್ರೆ ಪಿ ಎ ಇಸ್ ಈಕ್ವಲ್ಸ್ ಟು ಪಿ ಬಿ ಆಗುತ್ತೆ. ಓಕೆ, ಪಿ ಎ ಇಸ್ ಈಕ್ವಲ್ಸ್ ಟು ಪಿ ಬಿ. ಪಿ ಎಗೆ ಏನು ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿ, ಪಿ ಬಿಗೂ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿ. ನಿಮಗೆ ಡೈರೆಕ್ಟ್ ಆಗಿ ಎರಡು ವ್ಯಾಲ್ಯೂಸ್ ಸಿಗುತ್ತೆ. ಈ ಕಡೆ ಪಿ ಎಗೆ ಏನಾಗುತ್ತೆ ಸ್ಕ್ವಯರ್ ರೂಟ್ ಆಫ್ x1 ಸ್ಕ್ವಯರ್. ಇದನ್ನ ಪೂರ್ತಿ ಮಾಡಿದ್ರೆ x -3 ಹೋಲ್ ಸ್ಕ್ವೇರ್. ನಾನು ಇದು ಈಕ್ವೇಶನ್ ಮಾತ್ರ ಸೆಟಪ್ ಮಾಡ್ಕೊಡ್ತೀನಿ, ನೀವು ಮಿಕ್ಕಿರೋದು ಸಾಲ್ವ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಪ್ಲಸ್ y -6 ಹೋಲ್ ಸ್ಕ್ವೇರ್ ಇಲ್ಲಿ ಇದೆಯಲ್ಲ. ಓಕೆ, ನೆಕ್ಸ್ಟ್ ಪಿ ಬಿ ವ್ಯಾಲ್ಯೂ ಸ್ಕ್ವೇರ್ ರೂಟ್ ಆಫ್ ಅಗೇನ್ ಏನಾಗುತ್ತೆ ಇಲ್ಲಿ x -3 ಅಂದ್ರೆ x +3 ಆಗುತ್ತೆ. ಅದು ಹೇಗೆ x ಮೈನಸ್ ಆಫ್ -3 ಅಂದ್ರೆ ಮೈನಸ್ ಇಂಟು ಮೈನಸ್ ವಿಲ್ ಬಿಕಮ್ಸ್ x ಪ್ಲಸ್ ಆಗುತ್ತೆ. x +3 ಹೋಲ್ ಸ್ಕ್ವೇರ್ ಪ್ಲಸ್ ಇಲ್ಲಿ y -4 ಹೋಲ್ ಸ್ಕ್ವೇರ್. ಇದನ್ನ ನೀವು ಈಕ್ವೇಶನ್ ಸೆಟಪ್ ಮಾಡ್ಕೊಟ್ಟಿದ್ದೀನಿ. ಇಲ್ಲಿ ಅಗೇನ್ ಇಲ್ಲಿ a - b ಹೋಲ್ ಸ್ಕ್ವೇರ್, ಇಲ್ಲೂ a - b ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿ. ಇಲ್ಲಿ a + b ಹೋಲ್ ಸ್ಕ್ವೇರ್, ಇಲ್ಲಿ a - b ಹೋಲ್ ಸ್ಕ್ವೇರ್ ಫಾರ್ಮುಲಾಸ್ ನ ಅಪ್ಲೈ ಮಾಡಿದ್ರೆ ನಿಮಗೆ ಇಲ್ಲಿ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್ ಔಟ್ ಆಗುತ್ತೆ. ಇಲ್ಲಿ ಡೈರೆಕ್ಟ್ ಆಗಿ a - b ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿ. x -3 ಹೋಲ್ ಸ್ಕ್ವೇರ್ ಪ್ಲಸ್ y -6 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು x +3 ಹೋಲ್ ಸ್ಕ್ವೇರ್ ಪ್ಲಸ್ y -4 ಹೋಲ್ ಸ್ಕ್ವೇರ್. ಈ ರೀತಿ ಆಗುತ್ತೆ. ಓಕೆ, ಇದಕ್ಕೆ ನೀವು ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಆಗಿ ಈ ರಿಲೇಷನ್ ಸಿಗುತ್ತೆ. 3x ಪ್ಲಸ್ y -5. ಈ ಮೀನ್ ವ್ಯಾಲ್ಯೂನು ಫೈಂಡ್ ಔಟ್ ಮಾಡಲ್ಲ ಬಿಕಾಸ್ ಇದು ತುಂಬಾ ಈಸಿ ಇದೆ. ಇದು ಮೀನ್ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ ದ ಆನ್ಸರ್ ಫಾರ್ ಮೀನ್ ಈಸ್ 38 ಬರಬೇಕು ಆನ್ಸರ್ ಫಾರ್ ಮೀನ್. ಅಗೈನ್ ನೆಕ್ಸ್ಟ್ ಕ್ವಶನ್, ದ ನೆಕ್ಸ್ಟ್ ಕ್ವಶನ್ median value. Median value is the value of median is 28 ಬರಬೇಕು. ಇಲ್ಲಿ ಮೋಡಲ್ ಕ್ಲಾಸ್ ಯಾವ್ದು ಚೂಸ್ ಮಾಡ್ತೀರಾ? ಡೈರೆಕ್ಟ್ ಆಗಿ ಫಸ್ಟ್ n ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ. ನಾನು ಮೋಡಲ್ ಕ್ಲಾಸ್ ಹಾಕೊಡ್ತೀನಿ ನೋಡಿ. 5 + 4 9 19 ಬರೀಬೇಕಲ್ವಾ. 4 9 19 24 30 ಅಂದ್ರೆ n ವ್ಯಾಲ್ಯೂ 30 ಆಗುತ್ತೆ. 30/2 ಏನ್ ಬರುತ್ತೆ 15 ಬರುತ್ತೆ. ಓಕೆ, 15 ಇಲ್ಲ ಅಂದ್ರೆ ಇದೆ, ಇದು ಮಾಡೆಲ್ ಕ್ಲಾಸ್ ಇದಾಗಿರ್ಬೇಕು. ಇದಾಗಿಲ್ಲ ಅಂದ್ರೆ ರಾಂಗ್. ಇದು ಮಾಡೆಲ್ ಕ್ಲಾಸ್ ಇದೇ ಆಗಿರ್ಬೇಕು. ಸಾರಿ, ಮೀಡಿಯನ್ ಕ್ಲಾಸ್ ಇದಾಗಿದ್ರೆ ನಿಮಗೆ ಕರೆಕ್ಟ್ ಆಗುತ್ತೆ ಆನ್ಸರ್. ನೆಕ್ಸ್ಟ್ ಕ್ವಶನ್, ಎ ಬಾಕ್ಸ್ ಕಂಟೈನ್ಸ್ 20 ಕಾರ್ಡ್ಸ್ ನಂಬರ್ ಫ್ರಮ್. ಇದನ್ನ ಆಲ್ರೆಡಿ ಮಾಡಿದೀನಿ ಪ್ರಾಬಬಿಲಿಟಿ ಚಾಪ್ಟರ್ ಅಲ್ಲಿ. ಓಕೆ, 1 ಕಾರ್ಡ್ ಇಸ್ ಡನ್. ಬೇಗ ಹೇಳ್ತೀನಿ. n of s ಎಷ್ಟಾಗುತ್ತೆ ಟೋಟಲ್? ಸಾರಿ, n of s ವ್ಯಾಲ್ಯೂ total number 1 to 20 are 20 cards. 20 is 1 card is drawn at random. Find the probability of getting a card bearing perfect square number. ಅಂದ್ರೆ 1 to 20 ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ಏನ್ ಬರುತ್ತೆ? 1 4 9 16 ಇಷ್ಟೇ. ಅಂದ್ರೆ ಇದು ಎಷ್ಟಾಗುತ್ತೆ? ಇದು n of a ಆಗುತ್ತಾ? ಸಾರಿ, n of e ಆಗುತ್ತೆ. ಇದು ನಂಬರ್ ಆಫ್ ಈವೆಂಟ್ಸ್ ಇಷ್ಟೇ ಬರೋದು. ಅಂದ್ರೆ ಪ್ರಾಬಬಿಲಿಟಿ ಆಫ್ ಎನ್ ಈವೆಂಟ್ ಈಸ್ ಈಕ್ವಲ್ಸ್ ಟು 4/20, 1/5. Again, next sub question ನೋಡಿ, ತುಂಬಾ ಇಂಪಾರ್ಟೆಂಟ್, ಕನ್ಫ್ಯೂಸ್ ಮಾಡಿದ್ದಾರೆ. ಎ ನಂಬರ್ ವಿಚ್ ಇಸ್ ಡಿವಿಸಿಬಲ್ ಬೈ ಬೋತ್. ಈ ವರ್ಡ್ ಇದೆಯಲ್ಲ ತುಂಬಾ ಇಂಪಾರ್ಟೆಂಟ್. ಬೋತ್ 2 and 3.
ಈ 1 to 20 ಬೋತ್ 2 and 3 ಫಸ್ಟ್ 2 ಇಂದ ಡಿವೈಡ್ ಆಗೋದು 2 4 6 8 10 ಅಗೈನ್ 12 14 16 18 ಇಷ್ಟೇ ಅಗೈನ್ 20 ಇಷ್ಟರಲ್ಲಿ ನಿಮಗೆ 3 ಇಂದ ಡಿವೈಡ್ ಆಗೋದು ಯಾವುದು ನೋಡ್ಕೊಳ್ಳಿ, ಇಲ್ಲೇ ನೋಡ್ಕೊಳ್ಳಿ 6 ಆಗುತ್ತೆ, 3 2 6, 3 4 12, again 3 6 18. Okay, only 3 numbers ಅಲ್ವಾ, 3 numbers ಅಷ್ಟೇ ಡಿವೈಡ್ ಆಗೋದು. n of e ವ್ಯಾಲ್ಯೂ 3 ಆಗುತ್ತೆ, ಇಲ್ಲಿ n of e ವ್ಯಾಲ್ಯೂ is 3 ಆಗುತ್ತೆ. therefore p of e is 3/20. ಇದು ಆನ್ಸರ್ ಇದೆ, ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಡಿಫರೆನ್ಸ್ ಬಿಟ್ವೀನ್ ದ ಆಲ್ಟಿಟ್ಯೂಡ್ ಆಫ್ ಎ ಟ್ರಯಾಂಗಲ್ ಅಂಡ್ ದೆನ್ ಫೈಂಡ್ ದ ಬೇಸ್ ಅಂಡ್ ಆಲ್ಟಿಟ್ಯೂಡ್. ಇದು ಸ್ವಲ್ಪ ಈಸಿನೇ ಇದೆ, ಸ್ವಲ್ಪ ಟ್ರಿಕ್ಕಿ ಒನ್. ಫೈನಲ್ ಆನ್ಸರ್ ಕೊಡ್ತೀನಿ. ಇಲ್ಲಿ ಫೈನಲ್ ಆನ್ಸರ್ ಏನ್ ಬರಬೇಕು ಅಂದ್ರೆ ನಿಮಗೆ ಫೈನಲ್ ಆನ್ಸರ್ ಶುಡ್ ಬಿ x is equals to 20 and x is equals to 15. x is equals to 20 and x is equals to 15. ಅಲ್ಲೇ ಟೈಮ್ ವಿಡಿಯೋ ಜಾಸ್ತಿ ಲೆಂತಿ ಆಗ್ತಿದೆ ಅನ್ಕೊಂತೀನಿ. ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ಟು ಕನ್ಸಿಕ್ಯೂಟಿವ್ ಈವನ್ ಪಾಸಿಟಿವ್ ಇಂಟೀಜರ್ಸ್ ಈಸ್ 164. ಫೈಂಡ್ ದ ಇಂಟೀಜರ್ಸ್. ಫೈಂಡ್ ದ ಇಂಟೀಜರ್ಸ್. ವಿ ನೀಡ್ ಟು ಫೈಂಡ್ ಔಟ್ ದ ಇಂಟೀಜರ್ಸ್. ಇದಕ್ಕೂ ಡೈರೆಕ್ಟ್ ಆಗಿ ಆಯ್ತು ಕೊಡ್ತೀನಿ. x is equals to -10 ಬರುತ್ತೆ. ಅಂದ್ರೆ ಇದಕ್ಕೆ ಈಕ್ವೇಶನ್ ಸೆಟಪ್ ಮಾಡ್ಕೊಡ್ತೀನಿ ನೋಡಿ. ಇಲ್ಲಿ ಈಕ್ವೇಶನ್ ಸೆಟಪ್ ಹೇಗೆ ಮಾಡಬೇಕು ಅಂದ್ರೆ ಯಾವುದು ಸ್ಕ್ವೇರ್ಸ್ ಆಫ್ ಟು ಕನ್ಸಿಕ್ಯೂಟಿವ್. ಫಸ್ಟ್ ಇದನ್ನ ಎಕ್ಸ್ E1 ಅನ್ಕೊಳ್ಳಿ. ನೆಕ್ಸ್ಟ್ E1 ಪಾಸಿಟಿವ್ ಇಂಟೀಜರ್ ಯಾವ್ದು ಬರುತ್ತೆ, x+2 ಬರುತ್ತೆ. ಇವೆರಡರದ್ದು ಸಮ್ ಆಫ್ ಸ್ಕ್ವೇರ್ಸ್ ಆಫ್ ಟು ಕನ್ಸಿಕ್ಯೂಟಿವ್ ಅಂದ್ರೆ x² + x+2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 164 ಅಂತ ಕೊಟ್ಟಿದ್ದಾರೆ. ಸೊ ಇದು x² ಪ್ಲಸ್ ಇದು a+b ಹೋಲ್ ಸ್ಕ್ವೇರ್ ಫಾರ್ಮುಲಾ a² + b² + 2ab ಅಂದ್ರೆ 2x ಈಕ್ವಲ್ಸ್ ಟು 164. ಇದು ಈ ಕಡೆ ಬಂದ್ರೆ 2x² ಪ್ಲಸ್ 2x ಪ್ಲಸ್ ಮೈನಸ್ 160 ಆಗುತ್ತೆ. ಓಕೆ, ಈಸ್ ಈಕ್ವಲ್ಸ್ ಟು 0 ಆಗುತ್ತೆ. ಇಲ್ಲಿ 2 ಕಾಮನ್ ತೆಗೆದ್ರೆ x² 2 ಕಾಮನ್ ತೆಗೆದ್ರೆ x² ಪ್ಲಸ್ 2x ಪ್ಲಸ್ -80. x² ಮೈನಸ್ 2x ಪ್ಲಸ್ 80. ಸಾರಿ, x² ಇಲ್ಲಿ 2ab a² ಪ್ಲಸ್ b² ಪ್ಲಸ್ 2 ಇಂಟು a ಇಂಟು b ಇಲ್ಲಿ 4x ಆಗುತ್ತೆ. ಸಾರಿ, 4x ಆಗುತ್ತೆ. ಇಲ್ಲಿ 2 ಕಾಮನ್ ತೆಗೆದ್ರೆ x² ಪ್ಲಸ್ 2x ಮೈನಸ್ 80 ಈಸ್ ಈಕ್ವಲ್ ಟು 0 ಆಗುತ್ತೆ. ಅಗೇನ್ ಇಲ್ಲಿ ಟೋಟಲ್ ನಿಮಗೆ ಈಕ್ವೇಶನ್ ಸಿಗುತ್ತೆ x² ಪ್ಲಸ್ 2x ಮೈನಸ್ 80 ಈಸ್ ಈಕ್ವಲ್ ಟು 0. ಇದನ್ನ ನೀವು ಫ್ಯಾಕ್ಟರೈಸೇಷನ್ ಮೆಥಡ್ ಸಾಲ್ವ್ ಮಾಡಿದ್ರೆ ಈ ವ್ಯಾಲ್ಯೂ ಸಿಗುತ್ತೆ. x is equals to -10 and x is equals to 8 ಆಗುತ್ತೆ. ಬಟ್ ನಿಮಗೆ ಇಂಟೀಜರ್ಸ್ ಕೇಳಿರೋದ್ರೆ ಇವೆರಡು ಆಗುತ್ತೆ. ಪಾಸಿಟಿವ್ ನಂಬರ್ ದೆನ್ 2 numbers are, then find the integers. x is equals to -10 and 8 ಅಂತ ಬಂದಿದೆ. -10 ಕನ್ಸಿಡರ್ ಮಾಡಬಾರ್ದು, ಬಿಕಾಸ್ ಇಲ್ಲಿ ಪಾಸಿಟಿವ್ E1 ಪಾಸಿಟಿವ್ ಇಂಟೀಜರ್ಸ್ ಅಂತ ಕೊಟ್ಟಿದ್ದಾರೆ. ಟು ಕನ್ಸಿಕ್ಯೂಟಿವ್ E1 ಪಾಸಿಟಿವ್ ಇಂಟೀಜರ್ಸ್, ಇದು ಮೇನ್ ಇಂಪಾರ್ಟೆಂಟ್. ನೆಗೆಟಿವ್ ಬಂದಿದೆ, ಬಟ್ ಇದನ್ನ ಕನ್ಸಿಡರ್ ಮಾಡಬೇಕು. x is equals to 8. ನೆಕ್ಸ್ಟ್ E1 ಪಾಸಿಟಿವ್ ಇಂಟೀಜರ್ ಯಾವ್ದಾಗುತ್ತೆ 2. ನೆಕ್ಸ್ಟ್ 8, 10 ಆಗುತ್ತೆ. 8 and 10. ಓಕೆ, ನೆಕ್ಸ್ಟ್ ಕ್ವಶನ್, ಲಾಸ್ಟ್ ಕ್ವಶನ್. 2 ಲೈನ್ ಸೆಗ್ಮೆಂಟ್ಸ್. ಇದನ್ನ ಈಸಿಯಾಗಿ ಪ್ರೂವ್ ಮಾಡಬಹುದು, ನೀವೇ ಮಾಡಿ. ಓಕೆ, ನಿಮಗೆ ಬಿಡ್ತೀನಿ. ಇದಕ್ಕೆ ಯಾವುದು ನಾನು ಡಯಾಗ್ರಾಮ್ ಹಾಕೊಡ್ತೀನಿ ನಿಮಗೆ. ಓಕೆ, ಈ ರೀತಿ ಬರುತ್ತೆ ಇದು. 2 ಲೈನ್ ಸೆಗ್ಮೆಂಟ್ಸ್ AB and CD intersect each other. AB and CD, AB and CD, AB ಲೈನ್ಸ್ ಅಂತ ಕೇಳಿದ್ರೆ ಅದಕ್ಕೋಸ್ಕರ AB and CD ನಾನು ಇಲ್ಲೇ ಯಾಕೆ ತಗೊಂಡೆ ಅಂದ್ರೆ because at a point O joining AC and BD, joining AC and BD ಇವೆರಡನ್ನು ಜಾಯಿನ್ ಮಾಡುತ್ತೆ. ನೆಕ್ಸ್ಟ್ ಜಾಯಿನ್ AC and BD such that AC, ಇಲ್ಲಿ C ಬರಬೇಕು. ಸಾರಿ, ಇದು B ಆಗಬೇಕು, ಇದು D ಆಗಬೇಕು. ಓಕೆ, ಜಾಯಿನ್ AC and BD such that AC, ನೋ ರಾಂಗ್, AC ಪ್ಯಾರಲಲ್ ಟು, ಇಲ್ಲ ನಮ್ಮ ಫಸ್ಟ್ ಬರ್ದಿದೆ ಕರೆಕ್ಟ್ ಆಗಿದೆ. AC ಪ್ಯಾರಲಲ್ ಟು BD ಬರಬೇಕು ಅಂದ್ರೆ ಫಸ್ಟ್ ನೋಡಿ ಇಲ್ಲಿ AC ಹೇಳ್ಕೊಡಿ, AC. ಓಕೆ, BD ಇಷ್ಟ ಹಾಕೊಂಡ್ರೆ ಮುಗ್ದೋಗುತ್ತೆ. AC ಪ್ಯಾರಲಲ್ ಟು BD ಬಂತ? ಎಸ್, ಇಷ್ಟು ಬರೆದ್ರೆ ಮುಗ್ದೋಯ್ತು. ಇದನ್ನ ನೀವು AOB ಈಕ್ವಲ್ಸ್ ಟು
DOC ಈ ರೀತಿ ಬರೆದು ಅಂದ್ರೆ ಟ್ರಯಾಂಗಲ್ AOB ಈಕ್ವಲ್ಸ್ ಟು ಬಿಕಾಸ್ ದೇ ಆರ್ ಈಕ್ವಲೆಂಟ್ ಅಂತ ಬರೆದು ನೆಕ್ಸ್ಟ್ ಇನ್ನೊಂದು ಸಿನ್ಸ್ AC ಇಸ್ ಪ್ಯಾರಲಲ್ ಟು BD ಆಗಿರೋದ್ರಿಂದ ಆಂಗಲ್ CAB ಈಸ್ ಈಕ್ವಲ್ಸ್ ಟು ಆಂಗಲ್ ABD ಅಂತ ಆಗುತ್ತೆ. ACBD EAB angle CAB is equals to COB angle COB is equals to angle AOD angle AOC ಆದ್ರೆ COA is equals to angle COA is equals to BOD. ಈ ರೀತಿ ನೀವನ್ನ ಏನ್ ಮಾಡ್ಬೇಕು, ನೀವು ಪ್ಯಾರಲಲ್ ಆಗಿ ನೀವು ಸಾಲ್ವ್ ಮಾಡಿದ್ರೆ ಈಸಿಯಾಗಿ ಬರುತ್ತೆ. ಇದು ಆಂಗಲ್ AOC ಟ್ರಯಾಂಗಲ್ AOC is equivalent to ಟ್ರಯಾಂಗಲ್ BOD ಅಂತ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇದೊಂದು 2 or 3 ಸ್ಟೆಪ್ಸ್ ಅಲ್ಲಿ ಬಂದೋಗುತ್ತೆ. ಸೊ ಇನ್ನು ನಾನು 4 ಮಾರ್ಕ್ಸ್ ಮತ್ತೆ 3 ಮಾರ್ಕ್ಸ್ ಕ್ವಶನ್ಸ್ ನಾನು ಆದಷ್ಟು PDF ಲಿಂಕ್ ಅಲ್ಲಿ ಪ್ರೊವೈಡ್ ಮಾಡ್ತೀನಿ. ಬಿಕಾಸ್ ಈಗ ಆಲ್ರೆಡಿ ತುಂಬಾ ಟೈಮ್ ಆಗೋಗಿದೆ, ಇದು ವಿಡಿಯೋ ಲೆಂತಿ ಆಗೋಗುತ್ತೆ, ಅದಕ್ಕೋಸ್ಕರ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ವಿಡಿಯೋಸ್ ಇಷ್ಟ ಆಗಿದೆ ಅನ್ಕೊಂತೀನಿ. ತುಂಬಾ ವಿಡಿಯೋಸ್ ಇದೇ ಟೆಸ್ಟ್ ಮೇಲೆ ಎಕ್ಸಾಮ್ ರಿಲೇಟೆಡ್ ವಿಡಿಯೋಸ್ ತುಂಬಾ ಅಪ್ಲೋಡ್ ಮಾಡಿದ್ದೆ. ಸೊ ಅದರಿಂದ ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗಿದೆ ಅನ್ಕೊಂತೀನಿ. ಥ್ಯಾಂಕ್ ಯು ಎವ್ರಿವನ್.